ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನು ಜೀವ, ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ಯಾ? ಹೀಗೋದ್ರೆ ನಾಮಕರಣಕ್ಕೆ ನಾವು ಲೇಟ್ ಆಗಿ ಹೋಗ್ಬಿಡ್ತೀವಿ. ಅಮ್ಮ, ಮುಹೂರ್ತ ಇರೋದು 10:30, ಈಗ ಇನ್ನೂ 8:30. ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಹೌದಪ್ಪ, 10:30 ಮುಹೂರ್ತ ಇರೋದು ನಂಗೂ ಚೆನ್ನಾಗಿ ಗೊತ್ತು. 2 ಅವರ್ ಇದೆ ಅಂತ. ಆದ್ರೆ ನಾವು ಸ್ಟ್ರೇಟ್ ನಾಮಕರಣಕ್ಕೆ ಹೋಗ್ತಿಲ್ವಲ್ಲೋ, ದಾರಿಲಿ ಹೋಗ್ತಾ ಗಿಫ್ಟ್ ಬೇರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಿನ್ನೆ ಅಷ್ಟು ಬಡ್ಕೊಂಡೆ, ನಿನ್ನೆ ಸಂಜೆನೆ ಈ ಕೆಲಸ ಮುಗ್ಸೋಣ ಅಂತ. ಆದ್ರೆ ನೀನೇನ್ ಬರ್ತೀಯಾ? ನಿನ್ನೆನು ಲೇಟ್ ಆಗೇ ಬಂದೆ. ನಿನ್ನೆ ಗಿಫ್ಟ್ ತಗೊಳ್ಳೋ ಕೆಲಸ ಮುಗಿಸ್ಕೊಂಡಿದ್ರೆ ಇವತ್ತು ಆರಾಮಾಗಿ ಹೋಗ್ಬೋದಿತ್ತಾ? ಎಲ್ಲಿ ನನ್ನ ಮಾತು ಕೇಳ್ತೀರಾ? ಬೈಸ್ಕೋ ಇವಾಗ ನಿಮ್ಮ ಅಕ್ಕನ ಹತ್ರ. ಅತ್ತೆ, ನೀವು ಟೆನ್ಷನ್ ಮಾಡ್ಕೊಂಬೇಡಿ, ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡೋಣ. ಬೈ ದ ವೇ, ಪಾಪುಗೆ ಏನ್ ಗಿಫ್ಟ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ? ನಾನು ನನ್ನ ಮೊಮ್ಮಗುಗೆ ಒಂದೊಳ್ಳೆ ಚಿನ್ನದ ಚೈನ್ ಕೊಡ್ಬೇಕು ಅಂತಿದ್ದೇನೆ. ಅಮ್ಮ, ಅವನೀಗ ಕತ್ತಿಗೆ ಚೈನ್ ಹಾಕೊಂಡು ಊರೆಲ್ಲ ಸುತ್ತೋದಕ್ಕೆ ಹೋಗ್ತಾನ. ಆಟ ಆಡೋದಕ್ಕೆ ಏನಾದ್ರು ಕೊಡಮ್ಮ. ದಡ್ಡ, ನಿನಗಿದೆಲ್ಲ ಅರ್ಥ ಆಗಲ್ಲ ಕಣೋ. ನೀನು ಸೋದರತ್ತೆ ಸೋದ್ರ ಮಾವ ಆಗಿ ನೀವು ಬೇಕಾದ್ರೆ ಆಟ ಆಡೋದಕ್ಕೆ ಏನಾದ್ರು ಕೊಡಿ. ನಾನ್ ನನ್ನ ಮೊಮ್ಮಗುಗೆ ಗೋಲ್ಡ್ ಚೈನೇ ಕೊಡೋ. ಅಮ್ಮ, ನಿನಗೇನು ಹೇಳೋದಕ್ಕಾಗಲ್ಲ ಬಿಡು. ನಿನಗೆ ಅರ್ಥ ಆಗಲ್ಲ. ಓ ಗಾಡ್, ಸಾಕು. ಇವಾಗ ನೀವಿಬ್ರು ಜಗಳ ಶುರು ಮಾಡಬೇಡಿ. ಜೀವ, ನೀನು ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಫಸ್ಟ್. ಹಂಗೇಳ ಅವನ್ಗೆ. ಸರಿ ಮೇಡಮ್. ಇವತ್ತು ಒಂದು ಮಗು ನಾಮಕರಣ ಆಗ್ತಾ ಇದೆ ಅನ್ನೋ ಸಂತೋಷಕ್ಕಿಂತ ಇನ್ನೊಂದು ಮಗು ಇನ್ನೂ ಸಿಕ್ಕಿಲ್ವಲ್ಲ ಅನ್ನೋ ದುಃಖನೇ ಜಾಸ್ತಿ ಆಗ್ಬಿಟ್ಟಿದೆ. ಆ ಮಗು ಯಾವಾಗ ಸಿಗುತ್ತೋ, ಗೆಳೆಯ ಯಾವಾಗ ಸಂತೋಷವಾಗಿರ್ತಾನೋ, ದೇವ್ರೆ ಕಾಪಾಡಪ್ಪ, ಆ ಮಗು ಬೇಗ ಸಿಗ್ಲಿ. ಆನಂದ್, ಹೊರಗಡೆ ಯಾಕೆ ಬಂದು ನಿಂತಿದ್ಯಾ? ಬಾ ಒಳಗೆ. ಹೌದು, ಏನ್ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿನ್ನ, ಅದೇ ಗೆಳೆಯನ ಲೈಫಲ್ಲಿ ಇಂಥ ಒಂದು ಮೂಮೆಂಟ್ ಬರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ವಲ್ಲ, ಅದು ಈಡೇರುತ್ತೆ ನೋಡು. ಅದೇ ಯೋಚನೆ ಮಾಡ್ತಾ ಇದ್ದೆ, ಖುಷಿ ಆಗ್ತಾ ಇದೆ. ಹೌದು, ಅವನೆಲ್ಲಿ ಮದ್ವೆನೇ ಆಗದೆ ಇಡೀ ಲೈಫ್ ಬ್ಯಾಚುಲರ್ ಆಗಿದ್ಬಿಡ್ತಾನೋ ಅಂತ ಭಯ ಆಗ್ತಿತ್ತು. ಹಿಂಗ್ ನೋಡು, ಅವನ ಲೈಫಲ್ಲೂ ಮದ್ವೆ ಮಕ್ಳು ಅಂತೆಲ್ಲ ಆಯ್ತು. ಜೊತೆಗೆ ಅವ್ರ ಅಮ್ಮ ತಂಗಿ ಕಳ್ದೋಗಿದ್ರಲ್ಲ, ಅವರು ಸಿಕ್ಬಿಟ್ರು. ಈಗ ನೋಡಪ್ಪ, ಅವನ ಲೈಫ್ ಕಂಪ್ಲೀಟ್ ಆಯ್ತು ಅಲ್ವಾ? ಇಲ್ಲ ಚಿನ್ನ, ಅವನ ಲೈಫ್ ಈಗಲೂ ಇನ್ಕಂಪ್ಲೀಟೇ. ಇನ್ನೊಂದು ಮಗು ಸಿಗೋವರೆಗೂ ಅವನ ಲೈಫ್ ಕಂಪ್ಲೀಟ್ ಆಗಲ್ಲ. ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಅದೇ ಅವನ ಲೈಫ್ ಕಂಪ್ಲೀಟ್ ಆಯ್ತಲ್ಲ ಅಲ್ಲ. ಆನಂದ್, ಅಲ್ಲಿ ನೋಡು. ನಮ್ ಸುಧನ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅವಳ ಮುಖದಲ್ಲಿ ಈಗ ಏನೋ ಒಂಥರ ಹೊಸ ಹೊಳಪು ಬಂದಾಗಿದೆ. ಹಾಗೆ ಚಿನ್ನ, ಒಂದು ಜೀವ ಅಂತ ಇದ್ಮೇಲೆ ಅದಕ್ಕೊಂದು ಜೋಡಿ ಬೇಕೇ ಬೇಕು. ನಮ್ಮ ಸುತ್ತ 1000 ಜನ ಇರ್ಬೋದು, ಆದ್ರೆ ಜೊತೆಗಾರಿದ್ದಾಗ್ಲೇನೆ ಅವನ ಖುಷಿ ನೆಮ್ಮದಿ ಎಲ್ಲ ಸಿಗೋದು. ನೋಡು, ಮುಂಚೆ ಇದ್ದಿದ್ದ ಸುಧಾನೇ ಬೇರೆ, ಈಗಿರೋ ಸುಧಾನೇ ಬೇರೆ. ಖುಷಿ ಆಗುತ್ತಲ್ಲ? ಬನ್ನಿ, ಲೇಟ್ ಆಗ್ತಾ ಇದ್ಯಾ? ಬನ್ನಿ ಬನ್ನಿ ಬನ್ನಿ, ತುಂಬಾ ಬೇಗ ಬಂದ್ಬಿಟ್ರಿ. ಅಲ್ಲ, ಇಷ್ಟು ಲೇಟಾಗ ಬರೋದು, ನಾ ಬೇಗ ಬಂದಿದ್ದೀನಿ, ನೀವು ಬೇಗ ಬರ್ಬೇಕು. ಲೇಟ್ ಆಯ್ತು ತಾನೆ? ನಾನು ಹೇಳ್ದೆ ಆನಂದ್ ಅವ್ರೆ, ಲೇಟ್ ಆಗ್ತಾ ಇದೆ ಫಂಕ್ಷನ್ಗೆ, ಬೇಗ ಬೇಗ ಡ್ರೈವ್ ಮಾಡೋ ಅಂತ. ಕೇಳ್ಬೇಕಲ್ಲ ನನ್ನ ಮಾತಿಯನು. ನೋಡು ಜೀವ, ಇಂಪಾರ್ಟೆಂಟ್ ಫಂಕ್ಷನ್ಗೆ ಹೋಗೋವಾಗ ಬ್ರೇಕ್ ಮೇಲೆ ಕಾಲಿಡಬಾರ್ದಪ್ಪ, ಎಕ್ಸ್ಲೇಟರ್ ಮೇಲೆ ಕಾಲಿಟ್ಕೊಂಡು ಫಾಸ್ಟ್ ಆಗಿ ಬಂದ್ಬಿಡ್ಬೇಕು. ಆನಂದ್ ಬ್ರೋ, ಅವಸರವೇ ಅಪಘಾತಕ್ಕೆ ಕಾರಣ. ಸೇಮ್ ಅಪ್ಪನ. ಅತ್ತೆ, ಇದೇನಿದು? ಮೊಮ್ಮಗು ನಾಮಕರಣ ಇಟ್ಕೊಂಡು ಅಜ್ಜಿನೇ ಲೇಟಾಗಿ ಬಂದ್ರೆ ಹೇಗೆ? ಅಜ್ಜಿ ಎಲ್ಲ ಕಣ. ಅಜ್ಜಿ ಅಲ್ಲ ಅಜ್ಜಿ ಡಿಲೀಟ್. ಅಮ್ಮಮ್ಮ ಯಾಕೆ ಲೇಟು? ಲೇಟ್ ತಾನೆ? ನಾನು ಹೇಳಿದೆ ನಿನ್ಗೆ ಲೇಟ್ ಎಲ್ಲ ಆಯ್ತು, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಪಾತ ನಡೀರಿ ನೀವು, ಬನ್ನಿ. ಯಾಕೆ ನಿಂತಿದ್ದೀವಿ? ಎಷ್ಟು ಹೇಳ್ದೆ ನಾನು, ಫಂಕ್ಷನ್ ಶುರು ಆಗೋಯ್ತು. ಏನ್ ಹೇಳಿದ್ರು ಕೇಳಲ್ಲಪ್ಪ ನನ್ನ ಮಾತು. ನಿಧಾನ.
ಅಳಿ ಅಂದ್ರೆ ಭೂಮಿ ಅಲೆ ಬಂಗಾರ ಹೇಗಿದ್ದೀರಾ ನೀವು? ಆರೋದು ಅಷ್ಟು ಮುದ್ದಾಗಿ ಕಾಣ್ತಾ ಇರೋದು. ಮತ್ತೆ ಯಾವಾಗ ಬಂದ್ರಿ? ಈಗ ಜಸ್ಟ್ ಬರ್ತಾ ಇದ್ದೀವಿ. ಮಾಪ ಯಾರವರು? ಅವ್ರು ಯಾರು ನಂಗೆ ಗೊತ್ತಿಲ್ಲ. ಸರಿ, ಇವತ್ತು ಬರ್ತಿಲ್ವಾ? ಎಲ್ಲಿ ಬಂದಿದ್ದಾರೆ? ನೀನೇ ನೋಡ್ತಾ ಇಲ್ವಾ? ಬಂದ್ರಿ ನಾಮಕರಣ ಅಂತಂದ್ರೆ ಯಾವ್ದೋ ಸಮ್ಮೇಳನ ಅಂತೆ, ಅಲ್ಲಿ ಇವ್ರ ಮುಖ ತೋರಿಸ್ಲೇಬೇಕಂತೆ. ನೀವ್ ಹೋಗಿರಿ, ನಾ ಹಿಂದೆನೆ ಬರ್ತೀನಿ ಅಂತ ನಮ್ಮನ್ನೇ ದಬ್ಬಿದ್ದಾರೆ. ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಹೋಗಿದಾರಾ? ಅದೇನೆ. ನಾನು ಬಾಣಂತ ಇದ್ದಿದ್ರೆ ನಾನು ಅಲ್ಲಿಗೆ ಹೋಗ್ತಿದ್ದೆ. ಅಪ್ಪ ಅಂತ ಒಂದು ವೇದಿಕೆಯಲ್ಲಿ ಕವನ ವಾಚನ ಮಾಡೋದನ್ನ ನಾನು ಕಣ್ ತುಂಬಾ ನೋಡ್ತಿದ್ದೆ. ಅದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೀನಿ. ಆಹಾ, ಎಂಥ ಅಪ್ಪ ಎಂಥ ಮಗಳು. ಅಲ್ಲ ಕಣೆ ಭೂಮಿ, ನಿನ್ನ ಮಗು ನಾಮಕರಣಕ್ಕೆ ನಿಮ್ಮಪ್ಪ ಬಂದಿಲ್ಲ ಅಂತ ನೀನ್ ರಾಮಾಯಣ ಕ್ರಿಯೇಟ್ ಮಾಡ್ತೀಯ ಅಂತಂದ್ರೆ ಇಲ್ಲಿ ನೋಡಿದ್ರೆ ಇವಳು ಹೋಗ್ತಿದ್ಲ. ಸರಿಯಾಗಿದ್ದೀರಾ ಅಪ್ಪ ಮಗಳಿಬ್ರು. ಅಮ್ಮ ಅಪ್ಪ ಏನು ಊರ್ ಸುತ್ತಕ್ಕೆ ಹೋಗಿದಾರಾ? ಸಮ್ಮೇಳನಕ್ಕೆ ಹೋಗಿದ್ದಾರೆ. ಅದ್ರಲ್ಲಿ ರಾಮಾಯಣ ಯಾಕೆ ಮಾಡ್ಬೇಕು? ಹೆಮ್ಮೆ ಪಡುವಂತ ವಿಷಯ ಅದು. ಎನಿವೇಸ್, ಅಪ್ಪ ಬರ್ದೇ ಇದ್ರು ಅವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿರುತ್ತೆ. ಆಯ್ತು, ಮಗಳು ನೀನೇನೆ, ನಿನಗೆ ಅಬ್ಜೆಕ್ಷನ್ ಇಲ್ಲ ಅಂದ್ಮೇಲೆ ನನಗೇನು, ನಡೀಲಿ ಬಿಡು. ಅತ್ತೆ, ಭೂಮಿಕಾ ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ನೀವೊಬ್ರು ಬಾಕಿ ಇದ್ರು ಅಳಿ ಅಂದ್ರೆ ನೀವು ಅವ್ರ ಕಡೆನಾ? ಸರಿ ಬಿಡಿ, ನನ್ಗೇನಾಗ್ಬೇಕು, ನಾನೇ ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೆ. ಯೋ ಬಿಡಿ, ಇದೆಲ್ಲ ಇದ್ದಿದ್ದೆ. ಹೌದು, ಇಬ್ರು ಸೇರಿ ಮಗುಗೆ ಏನ್ ಹೆಸರು ಡಿಸೈಡ್ ಮಾಡಿದಿರಿ? ಏನೇ ಇನ್ನು ಮುಖ ನೋಡ್ಕೋತಾ ಇದ್ದೀರಿ? ಅದು ಅಮ್ಮ, ಹೆಸರೇನು ಫಿಕ್ಸ್ ಆಗಿಲ್ಲ. ಅಯ್ಯೋ ದೇವ್ರೆ, ಇದೇನೇ ಭೂಮಿ, ನಾಮಕರಣದ ದಿನ ಬಂದಾಯ್ತು, ಇನ್ನು ಹೆಸರೇ ಡಿಸೈಡ್ ಆಗಿಲ್ವೇ? ಅದು ಅಮ್ಮ, ಇವರೊಂದಿಷ್ಟು ಹೆಸರನ್ನ ಅನ್ಕೊಂಡಿದ್ರು, ನಾನೊಂದಿಷ್ಟು ಹೆಸರನ್ನ ಅನ್ಕೊಂಡಿದ್ದೆ. ಆದ್ರೆ ನಾವಿಬ್ರು ಒಂದು ಕನ್ಕ್ಲೂಷನ್ ಬರಕ್ಕಾಗ್ತಿಲ್ಲ. ಅದಕ್ಕೆ ಅದು ಅತ್ತೆ ತುಂಬಾನೇ ಆಪ್ಷನ್ಸ್ ಆಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ನೇಮ್ ಸೆಲೆಕ್ಷನ್ ಪೆಂಡಿಂಗ್ ಆಗ್ಬಿಟ್ಟಿದೆ. ಅಯ್ಯ, ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ತಾ ಇದ್ದೀರಾ? ಭಾವರೇ, ಅವತ್ತು ತೊಟ್ಲು ಶಾಸ್ತ್ರದ ದಿನ ನಾವು ಅನ್ಕೊಂಡಿದ್ವಲ್ಲ, ಚೀಟಿಲಿ ಹೆಸರು ಬರೆದು ಡಬ್ಬಿಲಿ ಹಾಕಿ ಲಾಟ್ರಿ ಎತ್ಬಿಡೋಣ ಅಂತ, ಹಂಗೆ ಮಾಡ್ಬಿಡೋಣ. ಕರೆಕ್ಟ್, ಹಂಗೆ ಮಾಡೋಣ, ಕನ್ಫ್ಯೂಷನ್ ಇರಲ್ಲ. ಸರಿ, ಆಗಿದ್ರೆ ನಾನು ಹೋಗ್ಬಿಟ್ಟು ಪೆನ್ ಪೇಪರ್ ತಕೊಂಡ್ಬರ್ತೀನಿ. ಅಮೃತಧಾರೆ